ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲಿ KP ನಾಗರಾಜ್ ದರ್ಶನ್ ಅವರ ಫಾರ್ಮ್ ಹೌಸ್ನಿಂದ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಎಸ್ ನಾಗರಾಜ್, ಎಷ್ಟು ಗಂಟೆನಲ್ಲಿ ಈ ರೇಡ್ ಆಗಿದ್ದು? ಒಂದು ಗೊಂದಲ ಇದೆ, ಅದು ಚುನಾವಣಾಧಿಕಾರಿಗಳು ಬಂದ್ರಾ ಅಥವಾ IT ರೇಡ್ ಆಯ್ತಾ? ಏನು ಮಾಹಿತಿ ಇದೆ ಅಲ್ಲಿ? ಅರವಿಂದ್, ನಾನೀಗ ದರ್ಶನ್ ಅವರ ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ಇದ್ದೇನೆ. ಇದೇ ಫಾರ್ಮ್ ಹೌಸ್ನಲ್ಲಿ ಚೆಕಿಂಗ್ ನಡೆದಿರುವಂತಹದ್ದು. ಒಂದು ಅಧಿಕಾರಿಗಳ ಮೂಲಕವಾಗಿ ಒಂದು ಕ್ಲಾರಿಟಿ ಆಗಿದೆ ಅರವಿಂದ್, ಇದು IT ದಾಳಿ ಅಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈ ಫಾರ್ಮ್ ಹೌಸ್ನಲ್ಲಿ ಏನಾದರೂ ಅಕ್ರಮವಾದಂಥ ಚಟುವಟಿಕೆಗಳಿದೆ, ಅಂದರೆ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದೂರುಗಳು ಸಹಜವಾಗಿ ಬಂದಂಥ ಸಂದರ್ಭದಲ್ಲಿ ಏನು ಫ್ಲೈಯಿಂಗ್ ಸ್ಕ್ವಾಡ್ನಲ್ಲಿರುವಂತಹ ಅಧಿಕಾರಿಗಳು ಬಂದು ಚೆಕಿಂಗ್ ಅನ್ನು ನಡೆಸ್ತಾರೆ. ಅದು ಕೇವಲ ದರ್ಶನ್ ಅವರ ಫಾರ್ಮ್ ಹೌಸ್ ಅಂತಲ್ಲ, ಪ್ರತಿಯೊಂದು ಕಡೆಯಲ್ಲೂ ಕೂಡ ಯಾವುದಾದ್ರು ದೂರುಗಳು ಬಂದಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಫ್ಲೈಯಿಂಗ್ ಸ್ಕ್ವಾಡ್ ಬಂದು ಚೆಕಿಂಗ್ ನಡೆಸುವಂಥದ್ದು ಸಹಜ. ಅದೇ ಪ್ರಕ್ರಿಯೆ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲೂ ಕೂಡ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದರೆ IT ಅಧಿಕಾರಿಗಳು ಒಂದು ವೇಳೆ ಬಂದಿದ್ದೇ ನಿಜವಾದರೆ ಅವ್ರದ್ದು ಕೇವಲ 10-15 ನಿಮಿಷದಲ್ಲಿ ಮುಗಿಯುವಂತಹ ಕೆಲಸ ಅಲ್ಲ. ಆ ಕಾರಣಕ್ಕೋಸ್ಕರವಾಗಿ ಮತ್ತು ಚುನಾವಣಾ ಅಧಿಕಾರಿಗಳು ತಿಳಿಸ್ತಾ ಇರುವಂಥ ಪ್ರಕಾರವಾಗಿ ಫ್ಲೈಯಿಂಗ್ ಸ್ಕ್ವಾಡ್ ಬಂದಿರುವಂಥದ್ದು ಸ್ಪಷ್ಟ. ಕೆಲವೊಂದು ದೂರುಗಳು ಚುನಾವಣಾ ಅಧಿಕಾರಿಗಳ ಕಚೇರಿಗಳಿಗೆ ಬರುತ್ತೆ, ಅದನ್ನು ಯಾರಾದರೂ ಬೇಕಾದ್ರೆ ಹೇಳ್ಬೋದು ಇಂಥದ್ದೊಂದು ಇದೆ ಅನ್ನುವಂತಹ ಮಾಹಿತಿಗಳು. ಅದರ ಪ್ರಕಾರವಾಗಿ ಫ್ಲೈಯಿಂಗ್ ಸ್ಕ್ವಾಡ್ ಬಂದು ಇಲ್ಲಿ ತಪಾಸಣೆಯನ್ನು ನಡೆಸಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹಣ ಆಗಲಿ ಅಥವಾ ಬೇರೊಂದು ವಸ್ತುಗಳಾಗಲಿ ಯಾವುದು ಕೂಡ ಸಿಕ್ಕಿಲ್ಲ. ಕೇವಲ ಅರ್ಧ ಗಂಟೆ ಒಳಗಡೆ ಈ ಫಾರ್ಮ್ ಹೌಸ್ನ ಎಲ್ಲ ತಪಾಸಣೆಯನ್ನು ನಡೆಸಿ ಅಧಿಕಾರಿಗಳು ಹೊರ ಹೋಗಿದ್ದಾರೆ. ಅರವಿಂದ್, ಓಕೆ, ಅಂತಂದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಫಾರ್ಮ್ ಹೌಸ್ನಲ್ಲಿ? ಆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ಏನಾದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ? ಇಲ್ಲ ಅರವಿಂದ್, ಅಂದರೆ ಫಾರ್ಮ್ ಹೌಸ್ನ ಒಳಭಾಗದಲ್ಲಿ ಕೇವಲ ಕೆಲಸಗಾರರು ಮಾತ್ರ ಇರ್ತಾರೆ ಮತ್ತು ಈ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ಬಂದ ಮೇಲೆ ಅಷ್ಟೇ ಅವರ ಸ್ನೇಹಿತರು ಬರುವಂಥದ್ದು. ಉಳಿದಂತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕೂಡ ಬರೋದಿಲ್ಲ. ಅವರ ಮಗ ಮತ್ತು ದರ್ಶನ್ ಅವರು ಮಾತ್ರ ಸದಾಕಾಲ ಇಲ್ಲಿ ಬರುವಂತಹದ್ದು. ಅದನ್ನು ಹೊರತುಪಡಿಸಿದಂತೆ ಕೇವಲ ಈ ಫಾರ್ಮ್ ಹೌಸ್ ಅನ್ನು ನೋಡಿಕೊಳ್ಳುವಂತಹ ಕುಟುಂಬದವರು ಮಾತ್ರ ಒಳಭಾಗದಲ್ಲಿದ್ದಾರೆ. ಯಾರು ಕೂಡ ಪ್ರತಿಕ್ರಿಯೆಗೂ ಕೂಡ ಸಿಗ್ತಾ ಇಲ್ಲ. ಯಾವಾಗ ಫ್ಲೈಯಿಂಗ್ ಸ್ಕ್ವಾಡ್ ಬಂದಿದೆಯೋ, ಬಂದ ನಂತರದಲ್ಲಿ 4-5 ಅಧಿಕಾರಿಗಳು ಬಂದು ಇದರ ವಿಚಾರಣೆಯನ್ನು ಕೂಡ, ಅಂದರೆ ಎಲ್ಲದರ ತಪಾಸಣೆಯನ್ನು ಕೂಡ ನಡೆಸಿಕೊಂಡು ಮತ್ತೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಅರವಿಂದ್, ಓಕೆ, ಅಂದ್ರೆ ದರ್ಶನ್ ಕುಟುಂಬಸ್ಥರು ಯಾರು ಕೂಡ ಅಲ್ಲಿಲ್ಲ. ಜೊತೆಗೆ ದರ್ಶನ್ ಇವಾಗ ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಬಂದು ಹಾಲ್ಟ್ ಆಗೋದು, ಉಳ್ಕೊಳ್ಳೋದು ಆ ಥರ ಏನೂ ಇಲ್ಲ ಹಾಗಾದ್ರೆ? ಇಲ್ಲ ಒಂದು ಸಹಜವಾಗಿ ದರ್ಶನ್ ಅವರ ಕುಟುಂಬದವರು ಇಲ್ಲಿಗೆ ಬರೋದಿಲ್ಲ. ಕೇವಲ ದರ್ಶನ್ ಅವರು ಇರ್ಬೋದು, ದರ್ಶನ್ ಅವರ ಸ್ನೇಹಿತರು, ಅದು ದರ್ಶನ್ ಅವರ ಬಂಧನ ಮೇಲೆ ದರ್ಶನ್ ಅವರ ಸ್ನೇಹಿತರು ಇಲ್ಲಿಗೆ ಬರುವಂಥದ್ದು. ಅದರ್ವೈಸ್ ಇನ್ಯಾರು ಕೂಡ ಫ್ಯಾಮಿಲಿಯವರು ಕೂಡ ಬರೋದಿಲ್ಲ. ಕೇವಲ ಅವರ ಏನೋ ಫಾರ್ಮ್ ಹೌಸನ್ನು ನೋಡಿಕೊಳ್ಳುವಂತಹ ಜನರು ಮಾತ್ರ ಇರುವಂಥದ್ದು. ಉಳಿದಂತೆ ಅವರ ಪ್ರಾಣಿ ಪಕ್ಷಿಗಳು ಮತ್ತೊಂದು ಎಲ್ಲದೂ ಕೂಡ ಈ ಫಾರ್ಮ್ ಹೌಸ್ನಲ್ಲಿ ಇದ್ದಾವೆ. ಹಾಗಾಗಿ ಯಾರೋ ಕೆಲವೊಂದಿಷ್ಟು ಜನ ಮಾಹಿತಿಗಳನ್ನ ಕೊಟ್ಟಿರ್ಬೋದು, ಇಲ್ಲಿ ಇಂಥದ್ದೊಂದೇನೋ ಹಣ ಇರ್ಬೋದು, ಮತ್ತೊಂದು ವಸ್ತುಗಳು ಇರ್ಬೋದು ಅನ್ನುವಂಥ ಮಾಹಿತಿ ಫ್ಲೈಯಿಂಗ್ ಸ್ಕ್ವಾಡ್ಗೆ ಕೊಟ್ಟಿರ್ಬೋದು. ಆ ದೂರಿನ ಪ್ರಕಾರವಾಗಿ ಈ ರೀತಿಯಾಗಿ ಬಂದು ಒಂದು ಚೆಕ್ಕಿಂಗನ್ನು ನಡೆಸಿರುವಂಥದ್ದಂತೂ ಸ್ಪಷ್ಟ. ಆದರೆ ಅವರು IT ಅಧಿಕಾರಿಗಳು ಅಲ್ಲ, ಕೇವಲ ಫ್ಲೈಯಿಂಗ್ ಸ್ಕ್ವಾಡ್, ಅಂದರೆ ಚುನಾವಣೆಯ ಫ್ಲೈಯಿಂಗ್ ಸ್ಕ್ವಾಡ್ನ ಅಧಿಕಾರಿಗಳು ಬಂದು ಏನಾದರೂ ಪದಾರ್ಥಗಳು ಇರ್ಬೋದಾ ಅಥವಾ ಮತ್ತೊಂದು ಏನಾದರೂ ಇರ್ಬೋದಾ ಅನ್ನುವಂಥದ್ರ ಚೆಕಿಂಗ್ ಅನ್ನು ನಡೆಸಿ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಓಕೆ, ಈ ತರ ಫ್ಲೈಯಿಂಗ್ ಸ್ಕ್ವಾಡ್ ಇವಾಗ ಚುನಾವಣೆ ಸಂದರ್ಭದಲ್ಲಿ ಮೈಸೂರಿನಾದ್ಯಂತ ಈ ತರ ಓಡಾಟ ಮಾಡಿಕೊಂಡು ಎಲ್ಲ ಅನುಮಾನ ಬರುತ್ತೆ ಅಲ್ಲಿಗೆ ರೇಡ್ ಮಾಡೋದು, ಅಲ್ಲಿ ದಾಳಿ ಮಾಡೋದು, ಈ ಥರದ್ದೆಲ್ಲ ನಡೀತಾ ಇದೆಯಾ ಇವಾಗಲೇ ನಾಗರಾಜ್? ಅರವಿಂದ್, ಅದೆಲ್ಲ ಶುರುವಾಗಿ ಕಳೆದ ಯಾವತ್ತು ನೀತಿ ಸಂಹಿತೆ ಜಾರಿ ಆಯಿತೋ ಅವತ್ತಿನಿಂದಲೂ ಕೂಡ ಅದೆಲ್ಲದೂ ಕೂಡ ನಡೀತಾ ಇದೆ. ಯಾಕೆಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಇರುವಂಥದ್ದೇ ಅದೇ ಕಾರಣಕ್ಕೋಸ್ಕರವಾಗಿ ಪ್ರಮುಖವಾದಂತಹ ರಾಜಕೀಯ ಮುಖಂಡರುಗಳಿರ್ಬೋದು ಅಥವಾ ಅವರ ಬೆಂಬಲಿಗರು ಇರ್ಬೋದು ಅಥವಾ ಅವರ ಈ ರೀತಿಯಾದಂತಹ ಫಾರ್ಮ್ ಹೌಸ್ಗಳಿರ್ಬೋದು, ಇಂಥದ್ರ ಮೇಲೆ ಸಹಜವಾದಂಥ ಒಂದು ಕಣ್ಣನ್ನು ಇಟ್ಕೊಂಡಿರ್ತಾರೆ. ಈಗ ಹೇಳಿ ಕೇಳಿ ದರ್ಶನ್ ಅವರು ಸುಮಲತಾ ಅವರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರ ಫಾರ್ಮ್ ಹೌಸ್ ಮೇಲೆ ಯಾರಾದರೂ ದೂರುಗಳನ್ನ ಕೊಟ್ಟಿರ್ಬೋದು ಅಥವಾ ಸ್ವಯಂ ಪ್ರೇರಿತವಾದಂತಹ ದೂರುಗಳು ಕೂಡ ಬಂದಿರಬಹುದು. ಆ ಕಾರಣಕ್ಕೋಸ್ಕರವಾಗಿ ಬಂದು ಇದರ ಪರಿಶೀಲನೆಯನ್ನ ನಡೆಸಿಕೊಂಡು ಹೋಗಿದ್ದಾರೆ. ಇದನ್ನ ನಾನು ಆಗ್ಲೇ ಹೇಳಿದಂತೆ ಇದು ಕೇವಲ ದರ್ಶನ್ ಅವರು ಅಂತ ಮಾತ್ರ ಅಲ್ಲ, ಯಾವುದೇ ಅಭ್ಯರ್ಥಿಯ ಯಾವುದೇ ಕ್ಯಾಂಡಿಡೇಟ್ಗಳ ಯಾರೇ ಬೆಂಬಲಿಗರಿದ್ರು ಫ್ಲೈಯಿಂಗ್ ಸ್ಕ್ವಾಡ್ಗೆ ಅನುಮಾನಗಳು ಬಂದಾದರೆ ಅಥವಾ ಆ ಕಂಟ್ರೋಲ್ ರೂಮ್ಗೆ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದರ ಪರಿಶೀಲನೆ ಮಾಡುವಂತಹದ್ದು ಸಹಜ. ಇದು ಈ ರೀತಿಯಾದಂತ ಒಂದು ಸಹಜ ಪ್ರಕ್ರಿಯೆ. ಅರವಿಂದ್, ಓಕೆ ನಾಗರಾಜ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಏನು ದುಡ್ಡು ಇಷ್ಟ ಇದ್ದಾರೆ ಅಂತ ಅಂದ್ಬಿಟ್ಟು ಇದೇನೋ ಚುನಾವಣಾಧಿಕಾರಿಗಳು ಅವ್ರು ಬಂದಿದ್ರು, IT ಅವ್ರು ಯಾರು ಇಲ್ಲ ಸರ್.
ಆ್ಯಕ್ಚುಲಿ ಅವ್ರಿಗೇನೋ ಈಗ ಒಂದೇನಾದ್ರು ಯಾರೋ ನ್ಯೂಸ್ ಕೊಡ್ತಾರೆ, ಈಗ ಮೊನ್ನೆ ಇದಕ್ಕೂ ಹೇಳ್ತಾ ಇದ್ರು ಸಂದೇಶ್ ಹೋಟ್ಲಿನ ದುಡ್ಡು ಹಂಚ್ತದೆ ಅಂತ. ಎಷ್ಟು ಜನ ಬಂದಿದ್ರಂತೆ? 10:30 ಗಂಟೆ ಒಂದು 4 ಜನ, ಒಬ್ರು PC ಬಂದಿದ್ರಂತೆ ಸರ್. ಅಲ್ಲಿ ಕಳ್ಳಿ ಕೊಟ್ಟಿದೆ, ಬೂಸ ಇದೆ, ಹಿಂಡಿ ಇದೆ, ನಾಯಿಗೆ ಹಾಕೋ ಫುಡ್ ಇದೆ, ಆಮೇಲೆ ಪಕ್ಷಿಗಳಿಗೆ ಹಾಕೋ ಫುಡ್ ಇದೆ. ಅದಲ್ದೇ ಹಾಲು ಬೆಳಗ್ಗೆ ಕರೆದಿಟ್ಟಿರ್ತಾರೆ, ಅದು ಸಿಕ್ಕಿರ್ಬೋದು. ಸಗಣಿ ಗೊಬ್ಬರ ಇದೆ ಸರ್. ಅಲ್ಲಿ ಯಾರೆಲ್ಲ ಇದ್ರು ಸರ್ ಫಾರ್ಮ್ ಹೌಸ್ ಅಲ್ಲಿ ಅಂತ ಸರ್? ಪಾಪ ಹುಡುಗರು, ಕೆಲಸ ಮಾಡೋ ಹುಡುಗರು ಇದ್ರುತ್ತೆ ಸರ್. ನಿಮಗೆ ಎಷ್ಟೊತ್ತಿಗೆ ಮಾಹಿತಿ ಬಂತು ಸರ್? ನನಗೆ ಈಗ ಸರ್, ಈಗ ಒಂದು ಅರ್ಧ ಗಂಟೆ ಒಳಗಡೆ. ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರಿಗೆ ಏನೋ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಿರ್ತಾರೆ ಸರ್. ಅದೇ ಒಂದು IT ಅಧಿಕಾರಿಗಳು ಅಂತ ಒಂದು ಕನ್ಫ್ಯೂಷನ್ ಇದೆ ಸರ್, ಅದ್ರ ಬಗ್ಗೆ ಏನ್ ಕ್ಲಾರಿಫೈ? ನಾನು ಆಗ್ಲೇ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದೀನಿ ಸರ್. ನಂದು ಟ್ಯಾಕ್ಸ್ ತುಂಬಾ ಕ್ಲೀನ್ ಆಗಿದೆ ಸರ್. ನಾನು ಯಾವತ್ತೂ ಟ್ಯಾಕ್ಸ್ನ ಹೊಡೆಯಕ್ಕೆ ಹೋಗಲ್ಲ. GST